ಈಗಾಗಲೇ 1ನೇ ಭಾಗ ನೋಡಿದ್ದೀವಿ. ಈ ಒಂದು 2ನೇ ಭಾಗದಲ್ಲಿ CPU, ಮೆಮೊರಿ, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ಮೇಲೆ, ಸಾಫ್ಟ್ವೇರ್ ಮೇಲೆ ಬಂದಂತ ಪ್ರಶ್ನೆಗಳು ನೋಡೋಣ. ಗಣಕಯಂತ್ರದ ಮೆಮೊರಿ ಮತ್ತು ಸಂಖ್ಯಾ ಪದ್ಧತಿಯ ಮೇಲೆ ಬಂದಂತ ಪ್ರಶ್ನೆಗಳು ನೋಡೋಣ. ಗೀಗಾಬೈಟ್ ಅಂದ್ರೆ ಗೊತ್ತಿರಬೇಕು GB. GB ಎಂಬ ಪದವು ಏನನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. 1024 ಬೈಟ್ಗಳು, 1024 ಕಿಲೋಬೈಟ್ಗಳು, 1024 ಮೆಗಾಬೈಟ್ಗಳು, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಇದಕ್ಕೆ ಸರಿಯಾದ ಉತ್ತರ 1024 ಮೆಗಾಬೈಟ್ಗಳು. ಅಂದ್ರೆ ಮೆಗಾಬೈಟ್ ಅಂದ್ರೆ MB. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇಲ್ಲಿ ಗಿಗಾಬೈಟ್ ಏನ ಸೂಚಿಸ್ತದೆ ಅಂದ್ರೆ 1024 ಮೆಗಾಬೈಟ್ಗಳಿಗೆ ಏನಾಗ್ತದೆ ಅಂದ್ರೆ 1 GB ಆಗ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮೆಮೊರಿ ಅಳತೆಗಳ ಮೇಲೆ. ಒಂದು ಮೆಮೊರಿ ಅಳತೆಗಳು ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. 1 ಬೈಟ್ ಅಂದ್ರೆ 8 ಬಿಟ್ಗಳು, 1 KB ಅಂದ್ರೆ 1024 ಬೈಟ್ಗಳು, 1 MB ಅಂದ್ರೆ ಮೆಗಾಬೈಟ್ ಅಂದ್ರೆ 1024 ಕಿಲೋಬೈಟ್ ಅಂದ್ರೆ KB, 1 GB ಅಂದ್ರೆ 1 ಗಿಗಾಬೈಟ್ ಅಂದ್ರೆ 1024 MB ಅಂದ್ರೆ ಮೆಗಾಬೈಟ್, 1 TB ಅಂದ್ರೆ ಟೆರಾಬೈಟ್, 1024 GB ಅಂದ್ರೆ ಗಿಗಾಬೈಟ್ ಅಂತೇಳಿ ಗೊತ್ತಿರಬೇಕು. ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಯೂನಿಟ್ಗಳ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವುಗಳು ಕೂಡ. ಅದೇ ರೀತಿಯಾಗಿ ನೆಕ್ಸ್ಟ್ ಅಸ್ತಮಾನ ಆಕ್ಟಲ್ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯೆಗಳನ್ನ ಹೊಂದಿದೆ? ಆಯ್ಕೆಗಳು ನೋಡ್ತೀವಿ. 0 ನಿಂದ 7, 0 ನಿಂದ 8, 0 ನಿಂದ 9, 0 ನಿಂದ 10. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಇದಕ್ಕೆ ಸರಿಯಾದ ಉತ್ತರ 0 ನಿಂದ 7 ಅಂತಕ್ಕಂಥದ್ದು. ಈ ಒಂದು ಆಕ್ಟಾಲ್ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 8 ಅಂಕಿಗಳು ಬರ್ತಕ್ಕಂಥದ್ದು. ಯಾವ ಅಂಕಿಗಳು ಬರುತ್ತವೆ ಅಂತೇಳಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು 0 ನಿಂದ 7ವರೆಗೆ ಇರ್ತಕ್ಕಂಥ ಅಂಕಿಗಳು. ಅದೇ ರೀತಿಯಾಗಿ ಒಂದು ದಶಮಾನ ಪದ್ಧತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ವಿಷಯದ ಮೇಲೆ ಕೇಳ್ತಾ ಬರ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆಗಳು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪೂರ್ತಿಯಾಗಿ ಈ ವಿಷಯ ಗೊತ್ತಿದ್ದ ಮೇಲೆ ನಮ್ಗೆ ಹಿಡಿತಾ ಇರಬೇಕು. ಅವಾಗ ಮಾತ್ರ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಉತ್ತರಿಸಲು ಸಾಧ್ಯವಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಮೊದಲನೇದು ದಶಮಾನ ಪದ್ಧತಿ, ಡೆಸಿಮಲ್ ಸಿಸ್ಟಮ್ ನಲ್ಲಿ ಬರ್ತಕ್ಕಂಥದ್ದು. ಇದರ ಒಂದು ಆಧಾರ ಬಂದ್ಬಿಟ್ಟು ಬೇಸ್ ಆಗಿರ್ತಕ್ಕಂಥದ್ದು 10 ಅಂಕಿಗಳು ಯಾವ ಬರ್ತಾವಂದ್ರ 0 ನಿಂದ 9 ಅಂಕಿಗಳು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ದ್ವಿಮಾನ ಪದ್ಧತಿಯಲ್ಲಿ ಆಧಾರ 2 ಅಂಕಿಗಳು ಬಂದ್ಬಿಟ್ಟು 0 ಮತ್ತು 1 ಬರ್ತಕ್ಕಂಥದ್ದು. ಈ ಒಂದು ದ್ವಿಮಾನ ಪದ್ಧತಿ ಕಂಪ್ಯೂಟರ್ನ ಮೂಲ ಭಾಷೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಸ್ತಮಾನ ಪದ್ಧತಿಯಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಅಸ್ತಮಾನ ಪದ್ಧತಿಯಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಅಥವಾ ಸಂಖ್ಯೆಗಳು ಕೇಳಿರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಒಂದು ಅಸ್ತಮಾನ ಇದರಲ್ಲಿ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು 8 ಸಂಖ್ಯೆಗಳು. ಅದೇ ರೀತಿಯಾಗಿ ಅಂಕಿಗಳು ಬಂದ್ಬಿಟ್ಟು 0 ನಿಂದ 7. ಅದೇ ರೀತಿಯಾಗಿ ಹೆಕ್ಸಾಡೆಸಿಮಲ್ ಪದ್ಧತಿ. ಈ ಒಂದು ಹೆಕ್ಸಾಡೆಸಿಮಲ್ ಪದ್ಧತಿಯಲ್ಲಿ ಎಷ್ಟು ಸಂಖ್ಯೆಗಳು ಅಂದ್ರೆ 16 ಯಾವುವು ಅಂತ ಹೇಳಿ ಗೊತ್ತಿರಬೇಕು. ಅಂಕಿಗಳು 0 ನಿಂದ 9 ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ A ನಿಂದ F ವರೆಗೆ. ಉದಾಹರಣೆ ನೋಡ್ತೀವಿ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ CPU ಮತ್ತು ಸಾಫ್ಟ್ವೇರ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಅದೇ ರೀತಿಯಾಗಿ CPU ಮತ್ತು ಸಾಫ್ಟ್ವೇರ್ನ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ ನೋಡ್ತೀವಿ. ಕೇಂದ್ರ ಸಂಸ್ಕರಣಾ ಘಟಕವು CPU ಏನನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ. ಆಗಮ, ನಿರ್ಗಮ ಮತ್ತು ಸಂಸ್ಕರಣೆ, ನಿಯಂತ್ರಣ ಘಟಕ, ಪ್ರಾಥಮಿಕ ಸಂಗ್ರಹ ಮತ್ತು ಸಂಸ್ಕರಣೆ, ನಿಯಂತ್ರಣ ಘಟಕ, ಅಂಕಗಣಿತ ತರ್ಕ ಮತ್ತು ಪ್ರಾಥಮಿಕ ಸಂಗ್ರಹ, ಸಂಸ್ಕರಣೆ ಮತ್ತು ಪ್ರಾಥಮಿಕ ಸಂಗ್ರಹ ಅಂತೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. CPU ಒಳಗೊಂಡಿರ್ತಕ್ಕಂಥದ್ದು ಕಂಟ್ರೋಲ್ ಯೂನಿಟ್ ಅನ್ನ, ಅದೇ ರೀತಿಯಾಗಿ ಅಂಕಗಣಿತ ತರ್ಕ ಲಾಜಿಕಲ್ ಯೂನಿಟ್ ಅನ್ನ,
ಅದೇ ರೀತಿಯಾಗಿ ಪ್ರಾಥಮಿಕ ಸಂಗ್ರಹ, ಈ ಮೂರನ್ನ ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು CPU ಅಂದ್ರೆ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಈ ಒಂದು CPU ಕಂಪ್ಯೂಟರ್ನ ಎಲ್ಲಾ ಕಾರ್ಯಗಳನ್ನ ನಿಯಂತ್ರಿಸ್ತಕ್ಕಂತ ಮುಖ್ಯ ಘಟಕ. ಹಾಗಾಗಿ ಇದನ್ನ ಏನಂತೇಳಿ ಕರೀತಾರಂದ್ರ ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ CPU ನ ಘಟಕಗಳು ಬಂದ್ಬಿಟ್ಟು ಗೊತ್ತಿರಬೇಕು. ಕಂಟ್ರೋಲ್ ಯೂನಿಟ್ ಅಂತೇಳಿ ಬರ್ತಕ್ಕಂಥದ್ದು CU. ಈ ಒಂದು CU ನ ಕಾರ್ಯ ಬಂದ್ಬಿಟ್ಟು ಇದು ಎಲ್ಲಾ ಕಾರ್ಯಗಳನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ಪುಟ್ ಮತ್ತು ಔಟ್ಪುಟ್ ಗಳ ನಡುವಿನ ಸಂಪರ್ಕವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಥವಾ ಕಂಟ್ರೋಲ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವುದು ಅಂದ್ರ ಈ ಒಂದು CPU ಘಟಕ. ಅದೇ ರೀತಿಯಾಗಿ ನೆಕ್ಸ್ಟ್ ALU ಅಂತೇಳಿ ಬರ್ತಕ್ಕಂಥದ್ದು. ALU ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳಿ. ಅಂಕಗಣಿತ ಮತ್ತು ತಾರ್ಕಿಕ ಘಟಕ ಅಂತೇಳಿ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಏನನ್ನ ಮಾಡುತ್ತದೆ ಅಂದ್ರೆ ಇದರ ಕಾರ್ಯ ಬಂದ್ಬಿಟ್ಟು ಗಣತಿಯ ಲೆಕ್ಕಾಚಾರವನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಗಣಿತದ ಲೆಕ್ಕವನ್ನ ಮಾಡ್ತಕ್ಕಂಥ ಕೆಲಸವನ್ನ. ಅದೇ ರೀತಿಯಾಗಿ ಲಾಜಿಕಲ್ ಕೆಲಸಗಳನ್ನ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಈ ಒಂದು ಯೂನಿಟ್. ಅದೇ ರೀತಿಯಾಗಿ ರಿಜಿಸ್ಟರ್ಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಇವುಗಳು ತಾತ್ಕಾಲಿಕವಾಗಿ ಡೇಟಾವನ್ನ ಸಂಗ್ರಹಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವುಗಳು ಬಹಳಷ್ಟು ಹೆಚ್ಚಿನ ವೇಗದ ಒಂದು ಮೆಮೊರಿಗಳನ್ನ ಹೊಂದಿರ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ CPU ನ ಕಾರ್ಯ ಬಂದ್ಬಿಟ್ಟು ಡೇಟಾವನ್ನ ಸಂಸ್ಕರಣೆ ಅಥವಾ ಪ್ರೊಸೆಸಿಂಗ್ ಮಾಡ್ತಕ್ಕಂತ ಒಂದು ಕೆಲಸ. ಅದೇ ರೀತಿಯಾಗಿ ಕೊಟ್ಟಂತ ಸೂಚನೆಗಳನ್ನ ಅನುಸರಿಸ್ತಕ್ಕಂತ ಒಂದು ಕೆಲಸವನ್ನ ಯಾವ್ದು ಮಾಡ್ತದೆ ಅಂದ್ರೆ ಈ ಒಂದು CPU ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಯಂತ್ರಣ ಮತ್ತು ಸಂಯೋಜನೆಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ CPU ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಕಂಪ್ಯೂಟರ್ನ ಮೆದುಳು, ಬ್ರೈನ್ ಆಫ್ ದ ಕಂಪ್ಯೂಟರ್ ಎಂದು ಯಾವುದನ್ನ ಕರೆಯುತ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ನಿಯಂತ್ರಣ ಘಟಕ, ಸಂಗ್ರಹ ಘಟಕ, CPU ಅಂತ ಹೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ. ಇದಕ್ಕೆ ಸರಿಯಾದ ಉತ್ತರ ಕಂಪ್ಯೂಟರ್ನ ಮೆದುಳು. ಈಗಾಗಲೇ ನಾವು ನೋಡಿದೆವು ಕಂಪ್ಯೂಟರ್ನ ಮೆದುಳು ಅಂದ್ರೆ CPU. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು CPU ಅಂದ್ರೆ ಗೊತ್ತಿರಬೇಕು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಎಲ್ಲಾ ಕಾರ್ಯಗಳನ್ನ ನಿಯಂತ್ರಿಸುವುದರಿಂದ ಇವುಗಳನ್ನ ಏನಂತೇಳಿ ಕರೀತಾರಂದ್ರ CPU ನ ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇವುಗಳಲ್ಲಿ ಯಾವುದು ಶಾಶ್ವತ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಆಗಿದೆ ಅಂತ ಹೇಳಿ ಕೇಳ್ತಕ್ಕಂಥದ್ದು. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಮೆಮೊರಿಗಳ ಮೇಲೆ ಸಹ ಪ್ರಶ್ನೆಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಯ್ಕೆಗಳು ನೋಡ್ತೀವಿ. ರ್ಯಾಮ್, ಫ್ಲಾಫಿ, ಹಾರ್ಡ್ ಡಿಸ್ಕ್. ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಇದಕ್ಕೆ ಸರಿಯಾದ ಉತ್ತರ ಶಾಶ್ವತ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್. ಹಾಗಾದ್ರ ಮೆಮೊರಿಯ ವಿಧಗಳು ಗೊತ್ತಿರಬೇಕು. ಮೊದಲೇದು ಬರ್ತಕ್ಕಂಥದ್ದು ಪ್ರಾಥಮಿಕ ಮೆಮೊರಿ, ಪ್ರೈಮರಿ ಮೆಮೊರಿ ಅಂತ ಹೇಳಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು CPUಗೆ ನೇರವಾಗಿ ಸಂಪರ್ಕ ಹೊಂದಿರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಯಾವ ಒಂದು ಮೆಮೊರಿ CPUಗೆ ನೇರವಾಗಿ ಸಂಬಂಧಿಸುತ್ತಿರುತ್ತದೆ ಅಥವಾ ಸಂಬಂಧಿಸಿಲ್ಲ ಅಂತ ಹೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಾಥಮಿಕ ಮೆಮೊರಿ ಬಂದ್ಬಿಟ್ಟು, ಪ್ರೈಮರಿ ಮೆಮೊರಿ ಬಂದ್ಬಿಟ್ಟು CPUಗೆ ನೇರವಾಗಿ ಸಂಪರ್ಕವನ್ನ ಹೊಂದಿರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಒಂದು ಪ್ರಾಥಮಿಕ ಮೆಮೊರಿಯ ವೇಗ ಬಂದ್ಬಿಟ್ಟು ಹೆಚ್ಚಾಗಿರುತ್ತದೆ, ಅಂದ್ರೆ ವೇಗ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾದ್ರ ಇದರ ಪ್ರಕಾರಗಳು ಗೊತ್ತಿರಬೇಕು. ಇದರಲ್ಲಿ ಬರ್ತಕ್ಕಂಥದ್ದು ರ್ಯಾಮ್ ಅಂತ ಹೇಳಿ ಗೊತ್ತಿರಬೇಕು. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ, ಅಂದ್ರೆ ಇದು ಲಕ್ಷಣಗಳು ಗೊತ್ತಿರಬೇಕು. ಈಗಾಗಲೇ ನಾವು ಹಿಂದಿನ ಒಂದು ಪಾರ್ಟ್ ನಲ್ಲಿ ನಾವು ನೋಡಿದೆವು. ಇದರ ಮೇಲೆ ಕೂಡ ಈ ಒಂದು ಲಕ್ಷಣಗಳ ಮೇಲೆ ಕೂಡ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ರ್ಯಾಮ್ ಅಂತಕ್ಕಂಥದ್ದು ತಾತ್ಕಾಲಿಕ ಮೆಮೊರಿ ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಕಂಪ್ಯೂಟರ್ ಬಳಸುವಾಗ ಸಡನ್ ಆಗಿ ವಿದ್ಯುತ್ ಅನ್ನ ಹೋಗಿದ್ರೆ ಅಥವಾ ಕರೆಂಟ್ ಅನ್ನ ಕಟ್ ಆದ್ರೆ ಏನಾಗ್ತದೆ ಅಂದ್ರೆ ಇದು ಅಲ್ಲಿರ್ತಕ್ಕಂಥ ಡಾಟಾ ಏನದಂದ್ರ ಅಳಿಸಿ ಹೋಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ
ರೋಮ್ ಅಂದರೆ ಗೊತ್ತಿರಬೇಕು. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಶಾಶ್ವತ ಮೆಮೊರಿ. ಅದೇ ರೀತಿಯಾಗಿ ಇಲ್ಲಿ ಕರೆಂಟ್ ಹೋದರೆ ಕೂಡ ಏನಂತಂದ್ರೆ ಡೇಟಾ ಸ್ಥಿರವಾಗಿರುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇದನ್ನ ಸೆಕೆಂಡ್ರಿ ಮೆಮೊರಿ ಅಂತೇಳಿ ಕರೀತಕ್ಕಂಥದ್ದು, ದ್ವಿತೀಯ ಮೆಮೊರಿ. ಇದಕ್ಕೆ ಉದಾಹರಣೆ ನಾವು ನೋಡೋದಾದ್ರೆ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, CD ಡ್ರೈವ್ಗಳು ಅಂದರೆ ಇವುಗಳು ಶಾಶ್ವತ ಸಂಗ್ರಹಣೆ ಹೊಂದಿರತಕ್ಕಂಥದ್ದು, ಸೆಕೆಂಡರಿ ಮೆಮೊರಿ ಅಂತ ಹೇಳಿ ಕರೀತಕ್ಕಂಥದ್ದು. ಇವುಗಳ ವೇಗ ಏನದಂದ್ರೆ ಕಡಿಮೆ ಆಗಿರ್ತಕ್ಕಂಥದ್ದು ನೋಡ್ತೀವಿ, ಆದರೆ ಸಂಗ್ರಹಣಾ ಸಾಮರ್ಥ್ಯ ಏನದಂದ್ರೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಇವುಗಳಲ್ಲಿ ಯಾವುದು ಶಾಶ್ವತ ಮೆಮೊರಿ ಅಂತಕ್ಕಂಥದ್ದು. ಇಲ್ಲಿಗೆ ಅರ್ಥ ಆಯಿತು ನಮಗ. ಶಾಶ್ವತ ಮೆಮೊರಿ ಅಂದ್ರೆ ಹಾರ್ಡ್ ಡಿಸ್ಕ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. PDF ಅಟ್ಯಾಚ್ಮೆಂಟ್ ಅನ್ನ ಓಪನ್ ಮಾಡಲು ತೆರೆಯಲು ಯಾವ ಒಂದು ಸಾಫ್ಟ್ವೇರ್ ಅನ್ನ ಉಪಯೋಗಿಸಬೇಕು ಅಂತಕ್ಕಂಥದ್ದು. ನನ್ನ ಕಡೆ ಒಂದು PDF ಇದೆ. ಆ PDF ನಾನು ಓಪನ್ ಮಾಡಬೇಕಾದ್ರೆ ಮೊಬೈಲ್ನಲ್ಲಿ ನಾನು ಯಾವ ಸಾಫ್ಟ್ವೇರ್ನಿಂದ ಓಪನ್ ಮಾಡ್ಬೇಕಂತಕ್ಕಂಥದ್ದು ಆಯ್ಕೆಗಳು ನೋಡ್ತೀವಿ. MS ವರ್ಡ್, ಅಕ್ರೋಬ್ಯಾಟ್ ರೀಡರ್, MS ಪವರ್ ಪಾಯಿಂಟ್, MS ಎಕ್ಸೆಲ್ ಅಂತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಉತ್ತರ ಅಕ್ರೋಬ್ಯಾಟ್ ರೀಡರ್ ಅಂತಕ್ಕಂಥದ್ದು PDF ಅಟ್ಯಾಚ್ಮೆಂಟ್ ಅನ್ನ ಓಪನ್ ಮಾಡಲು ಬಳಸ್ತಕ್ಕಂಥ ಒಂದು ಸಾಫ್ಟ್ವೇರ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಕ್ರೋಬ್ಯಾಟ್ ರೀಡರ್ ಅಂತಕ್ಕಂಥದ್ದು. ಈಗಾಗಲೇ ಈ ಒಂದು ಅಕ್ರೋಬ್ಯಾಟ್ ರೀಡರ್ ಬಗ್ಗೆ ನಾವು ಭಾಗ 1ರಲ್ಲಿ ನೋಡಿದ್ದೀವಿ ವಿವರವಾಗಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಭಾಗ 1ಅನ್ನ ನೋಡಿ. ಅದೇ ರೀತಿಯಾಗಿ ಸಾಫ್ಟ್ವೇರ್ ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸಾಫ್ಟ್ವೇರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ. ಸಾಫ್ಟ್ವೇರ್ ಅಂದ್ರೆ ಗೊತ್ತಿರಬೇಕು, ಕಂಪ್ಯೂಟರ್ ಕಾರ್ಯಗಳನ್ನು ನಡೆಸಲು ಬಳಸ್ತಕ್ಕಂಥ ಪ್ರೋಗ್ರಾಮ್ಗಳನ್ನೇ ಸಾಫ್ಟ್ವೇರ್ ಅಂತೇಳಿ ಕರೀತಕ್ಕಂಥದ್ದು. ಸಾಫ್ಟ್ವೇರ್ನ ವಿಧಗಳ ಮೇಲೆ ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮೊದಲನೇದು ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಬಳಕೆದಾರರ ನಡುವೆ ಸಂಪರ್ಕ ಕಲ್ಪಿಸಿ ಸಂಪೂರ್ಣ ವ್ಯವಸ್ಥೆಯನ್ನ ನಿಯಂತ್ರಿಸುವ ಸಾಫ್ಟ್ವೇರ್ಗಳನ್ನ ಏನಂತೇಳಿ ಕರೀತಾರೆ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ ಆಪರೇಟಿಂಗ್ ಸಿಸ್ಟಮ್, OS ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ವಿಂಡೋಸ್, ಲಿನಕ್ಸ್ ಇದಕ್ಕೆ ಉದಾಹರಣೆ. ಅಂದ್ರೆ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ನ ಕಾರ್ಯ ಬಂದ್ಬಿಟ್ಟು ಹಾರ್ಡ್ವೇರ್ ಅನ್ನ ಕಂಟ್ರೋಲ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಪ್ರೋಗ್ರಾಮ್ಗಳನ್ನ ನಡೆಸ್ತಕ್ಕಂಥ ಕೆಲಸ ಅಂದ್ರೆ ಚಾಲನೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಮೆಮೊರಿ ಮತ್ತು ಪ್ರೊಸೆಸಿಂಗ್ ಅನ್ನ ನಿರ್ವಹಣೆನ ಮಾಡ್ತಕ್ಕಂಥದ್ದು, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳನ್ನ ಕಂಟ್ರೋಲ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಉದಾಹರಣೆ ನಾವು ಈಗಾಗಲೇ ನೋಡಿದೆವು. ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಡಿವೈಸ್ ಡ್ರೈವ್ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್, ಇವುಗಳು ಭಾಷೆಗಳನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ನಾವು ಬರೆದಿರ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಬೈನರಿ ಡಿಜಿಟ್ಗೆ ಕನ್ವರ್ಟ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಈ ರೀತಿಯ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಈ ಕಂಪೈಲರ್ಗಳಾಗಿರ್ಬೋದು. ಅದೇ ರೀತಿಯಾಗಿ ಇಂಟರ್ಪ್ರೆಂಟರ್. ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಬೇರೇನೂ ಅಲ್ಲ, ಹೀಗೆ ನಾವು ಬಳಸ್ತಕ್ಕಂಥ MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು. ಇವುಗಳು ಅಂದ್ರೆ ಬಳಕೆದಾರ ಅಂದ್ರೆ ನಾವು ನಮ್ಮ ನಿರ್ದಿಷ್ಟ ಕೆಲಸಗಳನ್ನ ಮಾಡಲು ಡಿಸೈನ್ ಮಾಡಿದಂತ ಅಂದ್ರೆ ವಿನ್ಯಾಸಗೊಳಿಸಿದ ಸಾಫ್ಟ್ವೇರ್ಗಳನ್ನ ಏನಂತೇಳಿ ಕರೀತಾರೆ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ ನಾವು ನೋಡ್ತೀವಿ ಇಲ್ಲಿ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, PDF ರೀಡರ್. ಅಂದ್ರೆ ಇವುಗಳ ಕಾರ್ಯ ಬಂದ್ಬಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಡಾಕ್ಯುಮೆಂಟ್ ರಚನೆಯನ್ನ ಮಾಡಬೇಕಾದ್ರೆ ನಾವು ಏನನ್ನ ಬಳಕೆಯನ್ನ ಮಾಡ್ತೀವಿ ಅಂದ್ರೆ MS ವರ್ಡ್ ಅನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಲೆಕ್ಕಾಚಾರವನ್ನ ಮಾಡಬೇಕಾದ್ರೆ MS ಎಕ್ಸೆಲ್ನ ಯೂಸ್ ಮಾಡ್ತಕ್ಕಂಥದ್ದು. ಪ್ರೆಸೆಂಟೇಷನ್ ಮಾಡ್ಬೇಕು, ಈಗ ನಾನು ಪ್ರೆಸೆಂಟೇಷನ್ನ ಮಾಡಬೇಕಾದ್ರೆ ನಾನು ಪವರ್ ಪಾಯಿಂಟ್ ಅನ್ನ ಬಳಸ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅರ್ಥವನ್ನ ಮಾಡ್ಕೋಬೇಕು. ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಬಂದ್ಬಿಟ್ಟು ಬಳಕೆದಾರ ನಿರ್ದಿಷ್ಟ ಕೆಲಸಗಳನ್ನ ಮಾಡಲು ವಿನ್ಯಾಸಗೊಳಿಸಿದ ಸಾಫ್ಟ್ವೇರ್ಗಳು ಅಂತೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಮೂರನೇದು ಬರ್ತಕ್ಕಂಥದ್ದು ಯುಟಿಲಿಟಿ ಸಾಫ್ಟ್ವೇರ್ಗಳು. ಈ ಒಂದು ಯುಟಿಲಿಟಿ ಸಾಫ್ಟ್ವೇರ್ಗಳು ಬಂದ್ಬಿಟ್ಟು ಕಂಪ್ಯೂಟರ್ ವ್ಯವಸ್ಥೆಯನ್ನ ಸರಿಯಾಗಿ ನಿರ್ವಹಿಸಲು ಮತ್ತು ರಕ್ಷಿಸಲು ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಸಹಾಯ ಮಾಡ್ತಕ್ಕಂಥ ಸಾಫ್ಟ್ವೇರ್ಗಳನ್ನ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಹೇಳಿ ಕರೀತಕ್ಕಂಥದ್ದು. ನನ್ನ ಹತ್ರ ಮೊಬೈಲ್ ಇದೆ, ಆ ಮೊಬೈಲಿಂದ ಸರಿಯಾಗಿ ಕೆಲಸವನ್ನ ಮಾಡಬೇಕು. ಅದೇ ರೀತಿಯಾಗಿ ಏನದ ಅಂದ್ರೆ ಯಾವುದೇ ಒಂದು ಅಪಾಯಕ್ಕೊಳಗಾಗಬಾರದು ಅಂತ ಹೇಳಿ ನಾವು ಏನನ್ನ ಬಳಸ್ತೀವಿ, ಈ ಒಂದು ಆಂಟಿವೈರಸ್ಗಳನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ.
ಹಾಗಾದ್ರೆ ಆ್ಯಂಟಿವೈರಸ್ ಅಂತಕ್ಕಂಥದ್ದು ಈ ಒಂದು ಯುಟಿಲಿಟಿ ಸಾಫ್ಟ್ವೇರ್ಗೆ ಉದಾಹರಣೆ. ಅಂದರೆ ಕಂಪ್ಯೂಟರ್ ವ್ಯವಸ್ಥೆನ ಸರಿಯಾಗಿ ನಿರ್ವಹಿಸಲು ಮತ್ತು ರಕ್ಷಿಸಲು ಇದರ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡ್ತಕ್ಕಂಥ ಸಾಫ್ಟ್ವೇರ್ಗಳನ್ನೇ ಏನಂತೇಳಿ ಕರೀತಾರೆ ಅಂದ್ರೆ ಯುಟಿಲಿಟಿ ಸಾಫ್ಟ್ವೇರ್ ಅಂತೇಳಿ ಕರೀತಕ್ಕಂಥದ್ದು. ಇವುಗಳ ಕಾರ್ಯ ಬಂದ್ಬಿಟ್ಟು ಕಂಪ್ಯೂಟರ್ಗಳ ವೇಗವನ್ನು ಹೆಚ್ಚಿಸ್ತಕ್ಕಂಥದ್ದು, ಅದೇ ರೀತಿಯಾಗಿ ದೋಷಗಳನ್ನು ಪತ್ತೆ ಹಚ್ಚಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಡೇಟಾ ರಕ್ಷಣೆನ ಮಾಡ್ತಕ್ಕಂಥದ್ದು, ಅನಗತ್ಯ ಫೈಲ್ಗಳನ್ನು ತೆಗೆದು ಹಾಕ್ತಕ್ಕಂಥ ಕಾರ್ಯವನ್ನು ಈ ಒಂದು ಯುಟಿಲಿಟಿ ಸಾಫ್ಟ್ವೇರ್ಗಳು ಮಾಡ್ತಕ್ಕಂಥ ಯಾವುದು. ಅಂದರೆ ಉದಾಹರಣೆಗೆ ಆ್ಯಂಟಿವೈರಸ್ ತೆಗೆದುಕೊಂಡ್ರೆ ಇದು ವೈರಸ್ಗಳನ್ನು ತೆಗೆದು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಿಸ್ಕ್ಲೀನ್ ಇದು ಕಂಪ್ಯೂಟರ್ನಲ್ಲಿ ಇರತಕ್ಕಂಥ ಅನಗತ್ಯ ಫೈಲ್ಗಳನ್ನು ತೆಗೆದು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಬ್ಯಾಕಪ್ ಸಾಫ್ಟ್ವೇರ್ ಬಂದ್ಬಿಟ್ಟು ಇದು ಡೇಟಾ ಬ್ಯಾಕಪ್ಪನ್ನು ಮಾಡ್ತಕ್ಕಂಥದ್ದು. ಈ ರೀತಿಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಯುಟಿಲಿಟಿ ಸಾಫ್ಟ್ವೇರ್ಗಳು. ಅಂದರೆ ಯುಟಿಲಿಟಿ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಲು ಮತ್ತು ರಕ್ಷಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯಕವನ್ನು ಮಾಡ್ತಕ್ಕಂಥ ಸಾಫ್ಟ್ವೇರ್ಗಳನ್ನೇ ಏನಂತೇಳಿ ಕರೀತಾರೆ ಅಂದ್ರೆ ಯುಟಿಲಿಟಿ ಸಾಫ್ಟ್ವೇರ್ ಅಂತೇಳಿ ಕರೀತಕ್ಕಂಥದ್ದು.